ಎಜಿ ನ್ಯೂಸ್ಗೆ ಸ್ವಾಗತ. ಗೋವಾದ ಬಿಜೆಪಿ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಕೊಲೆ ಮಾಡಿರುವುದು ಖಂಡನೀಯ. ಕೂಡಲೇ ಆಟೋ ಚಾಲಕನನ್ನ ಬಂಧಿಸಬೇಕು ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಶನಿವಾರ ಬೆಳಗಾವಿಯ ಸುದ್ದಿಗಾರರಿಗೆ ವಿಡಿಯೋ ಬಿಡುಗಡೆ ಮಾಡಿರುವ ಅವರು, ನಗರದಲ್ಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಕೂಡಲೇ ಪೊಲೀಸರು ಕೊಲೆ ಮಾಡಿದ ಆಟೋ ಚಾಲಕನನ್ನ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಗೋವಾ ಮಾಜಿ ಶಾಸಕರನ್ನ ಕ್ಷಣಿಕ ಕಾರಣಕ್ಕೆ ಅವ್ರಿಗೇನೋ ಕಾರ್ ಹೊಂಟಿತ್ತು. ಕೆಲವು ಜನ ಯಾರ್ದೋ ಮಂದಿ ಕಾರ್ ಅವ್ರಿಗೆ ಹೆಚ್ಚಿದೆ, ಮೋಟರ್ ಸೈಕಲ್ ಏನೋ, ಅದಕ್ಕೆ ಅವ್ರಿಗೆ ವಾದ ಮಾಡಿ ಅವ್ರು ಎಲ್ಲಿ ಅದಾರ ಅಲ್ಲಿ ಹೋಗಿ ಒಂದು 15-20 ಜನ ಒಂದು ವಿಶಿಷ್ಟ ಕೋಮಿನವ್ರು ಹೋಗಿ ಅವ್ರನ್ನ ಬಡೋದು ಅವ್ರನ್ನ ಮರ್ಡರ್ ಮಾಡುವಂಥದ್ದು ಮಾಡಿದ್ದಾರೆ. ಏನಾಗದ ಬೆಳಗಾವನೆ ಜಾಗ ಕಬ್ಜಾ ಮಾಡೋದು, ಜಾಗ ಕಬ್ಜಾ ಕೊಡೋದು, ಸರ್ಕಾರ ಮತ್ತು ಕೋರ್ಟ್ಗೆ ಮಾಡೋ ಕೆಲಸಗಳು ಎಲ್ಲ ಗುಂಡಗಳು ಮಾಡತ್ತಾರ. ಪಟಗ ಎಲ್ಲಿ ಬೇಕಾದಲ್ಲಿ ನಡೆದದ, ಎಲ್ಲಿ ಬೇಕಾದಲ್ಲಿ ಸುಗಾರ್ ಕುಣಿಸ್ತಾರ. ತಾಲೂಕಾನ್ಯಾಗಂತೂ ಏನು ಬೇಕಾದ್ರೆ ನಡೆದಿರ್ತದೆ. ಸರ್ಕಾರ ಮಲ್ಕೊಂಡದ, ಜನರ ಸಮಸ್ಯೆ ಬಗ್ಗೆ ಒಂದು ವರ್ಷದೊಳಗೆ ಒಂದೂವರೆ ವರ್ಷ 8 ಮರ್ಡರ್ ಆಗಿದಾವ, 8 ಬಡ್ದಾಗಿದಾವ. ಏನ್ರ ಕಾಯ್ದೆ ಅನ್ನೋದು ಐತಿ. ಇನ್ನೂ ಅದನ್ನು ಏನಾದರೂ ಸರ್ಕಾರ ಒಂದಕ್ಕೆ ಎಚ್ಚೆತ್ತು ಇವತ್ತು ಯಾರು ಕೆಲಸ ಮಾಡಿದಾರ ಅವ್ರನ್ನ ದಿಂಡು ತೆಗೆದ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಅವ್ರ ಮ್ಯಾಗೆ ಆಕ್ಷನ್ ಆಗಬೇಕು. ಒಂದು ಸ್ವಲ್ಪ ಯುಪಿಗದೇ ಆಕ್ಷನ್ ಮಾಡಿ, ಅಂದ್ರೆ ಈಗ ಮರ್ಡರ್ ಮಾಡೋದು, ಜುಗಾರಾಡೋದು ಎಲ್ಲ ಬಂದ್ ಆಗ್ತಾವ. ಒಬ್ಬೆಕ್ಸ್ ಎಮ್ಎಲ್ಎನ ಗೋವಾದವನ್ನ ಮರ್ಡರ್ ಮಾಡೋಂಥದ್ದು ಮಾಡಿದಾರೆ ಅಂದ್ರೆ ನಾಳೆ ಗೋವಾ ಜನ ಹೆಂಗೆ ಬೆಳಗಾವಿಗೆ ಬರ್ತಾನೆ? ಬೆಳಗಾವಿ ಜನರು ನಾಳೆ ವ್ಯಾಪಾರ ಹೆಂಗೆ ಆಗೋದು? ಹೊರಗಿನ ಬಂದವ್ರಿಗೆ ನಾವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರು ಬೆಳಗಾವಿಗೆ ಬರ್ತಾರೆ? ಬೆಳಗಾವಿ ನಗರನ ಜನರಿಗೂ ರಕ್ಷಣೆ ಕೊಡ್ತಾ ಇಲ್ಲ, ಹೊರಗಿನವ್ರು ರಕ್ಷಣೆ ಕೊಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.